ಎಲ್ರಿಗೂ ನಮಸ್ಕಾರ. ಇವರಿಬ್ಬರು ಸೇರ್ಕೊಂಡು ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ, ಅದೇನಂತ ಕೊನೆಯಲ್ಲಿ ನೋಡೋಣ. ಹಾಗೆ ನಮ್ಮ ಸ್ಟೋರ್ ಮುಂದೆ ಯಾರೋ ಫೆರಾರಿ ಕಾರ್ ನಿಲ್ಲಿಸ್ಬಿಟ್ಟು ಜಿಮ್ಗೆ ಹೋಗಿದ್ರು. ಇಲ್ಲಿ ಮೇಲ್ಗಡೆ ಜಿಮ್ ಇದೆ. ಬಟ್ ಎಷ್ಟೊಂದು ಜನ ಇದನ್ನು ನೋಡ್ಕೊಂಡು ಹೋಗ್ತಾ ಇದ್ದಾರೆ, ಫೋಟೋ ತಗೊಳ್ತಾ ಇದ್ದಾರೆ ಅಂತಂದರೆ ನಾವು ಯಾವಾಗಪ್ಪ ಈ ಥರದ್ರಲ್ಲಿ ಓಡಾಡೋದು ಅಂತ ಅನಿಸಿತ್ತು. ಬಟ್ ಕಂಪ್ಯಾರಿಸನ್ ಅನ್ನೋದು ನಮ್ಮ ಖುಷಿಯನ್ನು ಕಿತ್ಕೊಳ್ಳುತ್ತೆ, ನಾವು ಇರೋದ್ರಲ್ಲೇ ಖುಷಿ ಪಡಬೇಕು ಅಂತ ಸುಮ್ಮನೆ ಇದೆ. ಆ್ಯಂಡ್ ಇವರಿಬ್ಬರ ವಿಷಯಕ್ಕೆ ಬರೋದಾದರೆ ಇವರಿಬ್ಬರ ಡಿಸ್ಕಷನ್ನು ನಾನು ಚಿಕನ್ ತಿಂತೀನ, ಮಟನ್ ತಿಂತೀನ ಅಥವಾ ಹಂದಿ ತಿಂತೀನ ಅನ್ನೋದಾಗಿತ್ತು. ಒಬ್ಬರು ನೇಪಾಳಿ, ಒಬ್ಬರು ಅರುಣಾಚಲ ಪ್ರದೇಶದಿಂದ ಬಂದವರಾಗಿದ್ದರೂ ಕೂಡ ನಮ್ಮ ಕರ್ನಾಟಕಕ್ಕೆ ತುಂಬ ಕೃತಜ್ಞರಾಗಿದ್ದಾರೆ ಮತ್ತು ಕನ್ನಡ ಕಲೀಲಿಕ್ಕೆ ಆಸಕ್ತರಾಗಿದ್ದಾರೆ. ಅದಕ್ಕೆ ಇವರಿಗೆ ಸ್ವಲ್ಪ ಹೆಚ್ಚಾಗಿ ಪ್ರೀತಿ ತೋರಿಸಿದೆ. ಇವರು ನನಗೆ ಟ್ರೀಟ್ ಕೊಡೋ ಸಲುವಾಗಿ ಅವರ ಮನೆಗೆ ಕರೆದುಕೊಂಡು ಹೋದರು. ಗೇಟ್ ಒಳಗೆ ಹೋಗ್ತಿದ್ದಂತೆ ಅವರ ಪಾಪು ಸಿತಾರ ಎದುರಾದ್ಲು. ಈ ಚಿಕ್ಕದಾದ ಮನೆಯಲ್ಲಿ ಚೊಕ್ಕದಾದ ನೇಪಾಳಿ ಕುಟುಂಬವೊಂದು ನೆಲೆಸಿತ್ತು. ಮತ್ತು ನಾರ್ತ್ ಇಂಡಿಯನ್ ಸ್ಟೈಲ್ ಚಿಕನ್ ರೆಸಿಪಿ ಮಾಡಿದ್ರು. ಏನು ಸಖತ್ತಾಗಿತ್ತು ಅಂತಿರೋದು. ಕರ್ನಾಟಕದಲ್ಲಿ ಇದ್ದುಕೊಂಡು ಕನ್ನಡಕ್ಕೆ ಮಸಿ ಬಳಿಯೋರ ಮಧ್ಯೆ ಎಲ್ಲಿಂದನೋ ಬಂದು ಕನ್ನಡಕ್ಕೆ ಗೌರವ ಕೊಡೋ ಇಂಥವ್ರಿಗೆ ಕನ್ನಡ ಕಲಿಸಬೇಕು ಅಂತ ಇದ್ದೀನಿ. ಇವ್ರು ಎಲ್ಲಿವರೆಗೂ ನನ್ನ ಜೊತೆ ಇರ್ತಾರೋ ಅಲ್ಲಿವರೆಗೂ ಕನ್ನಡ ಕಲಿಸೋದಕ್ಕೆ ಪ್ರಯತ್ನಿಸ್ತೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.